ಆತ್ಮೀಯ ವೀಕ್ಷಕರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯ ತೋಳನಕೆರೆಯಲ್ಲಿ ಜರುಗಿದ ಪರಿಸರ ಜಾಗೃತಿ ಕಾರ್ಯಕ್ರಮದ ವರದಿ. ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಗಳೊಂದಿಗೆ ಹುಬ್ಬಳ್ಳಿಯ ತೋಳನಕೆರೆಯ ವಾಯು ವಿಹಾರಿಗಳಿಗೆ ಪರಿಸರ ಜಾಗೃತಿ ಸಂಬಂಧಿತ ವಿಷಯಗಳನ್ನು ಸಾದರಪಡಿಸಲಾಯಿತು. ಮನೆಯಲ್ಲಿ ಉತ್ಪತ್ತಿಯಾಗುವ ವಿವಿಧ ತ್ಯಾಜ್ಯಗಳನ್ನು ಬೇರ್ಪಡಿಸುವಿಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಹಾಗೂ ಕಿಚನ್ ವೇಸ್ಟ್ಗಳನ್ನು ಯಾವ ರೀತಿ ಕಾಂಪೋಸ್ಟ್ ಮಾಡುವ ಬಗ್ಗೆ ಮಾಹಿತಿ ನೀಡಲಾಯಿತು. ಹಾಗೂ ಜನರಿಗೆ ಯಾರಾದರೂ ಆಸಕ್ತರಿದ್ದಲ್ಲಿ 10 ಜನರ ಟೀಮ್ ಮಾಡಿದಲ್ಲಿ ಅವರಿಗೆ ನಾವು ಡೆಮೋ ಕೊಡಲು ತಯಾರಿದ್ದೇವೆ ಎಂದು ಹೇಳಲಾಯಿತು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಪರಿಸರ ಕುರಿತು ಜಾಗೃತಿ ನೀಡಲಾಯಿತು. ಹಾಗೂ ಅವರ ತಂದೆ ತಾಯಿಯವರಿಗೆ ಸಹಿತ ಈ ವಿಷಯವಾಗಿ ಜಾಗೃತಿ ವಹಿಸಲು ಮಕ್ಕಳಲ್ಲಿ ಈ ವಿಷಯದ ಬಗ್ಗೆ ಬೋಧನೆ ಮಾಡಲಾಯಿತು. ಹಾಗೂ ಅವರಿಂದ ಘೋಷಣೆಗಳನ್ನು ಕೂಗಿಸಲಾಯಿತು ಮತ್ತು ಅವರಿಂದ ಪ್ರಮಾಣವನ್ನು ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ಕಡಗದವರು ಹಾಗೂ ಲಿಂಗರಾಜ್ ಧಾರವಾಡ ಶೆಟ್ಟರ್ ಹಾಗೂ ಶ್ರೀಕಾಂತ್ ಹಾವನೂರ್ ಮತ್ತು ವಿನಾಯಕ್ ತಾಪಸ್ ಅವರು, ರಮೇಶ್ ಶ್ರೀನಿವಾಸ್ ಅವರು, ಜಗದೀಶ್ ಮಲ್ಲೇಶಪ್ಪ ಉಣಕಲ್, ಶಿವಶಂಕರ್ ಐಹೊಳೆ, ಶ್ರೀನಿವಾಸ್ ಕುಲಕರ್ಣಿ, ವಿದ್ಯಾ ನಾಡಗೇರ್, ವಿನಾಯಕ್ ತಾಪಸ್, ಗೀತಾ ತಾಪಸ್, ವೀರಪ್ಪ ಅರಿಕೇರಿ, ಸುಧೀರ್ ಅಂಬೇಕರ್, ಗಂಗಾಧರ್ ಗುಜುಮಾಗಡಿ ಹಾಗೂ ವಿಜಯಕುಮಾರ್ ಅಣಿಗೇರಿ ಹಾಗೂ ಮಲ್ಲಿಕಾರ್ಜುನ್ ಚನ್ಶೆಟ್ಟಿ, ಮುರಳೀಧರ್ ಸಜ್ಜನ್ ಶೆಟ್ಟರ್, ವಿಜು ಹೊಳೆಣ್ಣವರ್ ಮುಂತಾದವರು ಆಗಮಿಸಿ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಸಹಕರಿಸಿದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದು ಅಲ್ಲಿನ ವಾಯುವಿಹಾರಿಗಳು ಕಾರ್ಯಕ್ರಮದ ಬಗ್ಗೆ ತುಂಬು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸದಸ್ಯರು ವಾರ್ಡ್ ಸಮಿತಿ ರಚನೆಯ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿದರು. ಹಾಗೂ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ವತಿಯಿಂದ ತಯಾರಿಸಲಾದ ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು. ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಎದುರಿಸೋದಕ್ಕೆ ಪ್ರಾಮಿಸ್ ಮಾಡಕತ್ತೀರಿ ಹೇಳ್ರಿಪ್ಪ ಒಂದು ಸ್ವಲ್ಪ. ನಮ್ಮ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ, ಕಸ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು. ಪರಿಸರಕ್ಕಾಗಿ ನಾವು ಹೇಳ್ರಿ, ಪರಿಸರಕ್ಕಾಗಿ ನಾವು ಪರಿಸರಕ್ಕಾಗಿ ಅನ್ರಿ, ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುತ್ತೇವೆ. ಕಸವನ್ನು ಸರಿಯಾಗಿ ವಿಂಗಡಣೆ ಮಾಡಿ ಅದನ್ನ ಮರುಬಳಕೆಗೆ ಉಪಯೋಗವಾಗುವಂತೆ ಮಾಡೋಣ. ಹಸಿ ಕಸವನ್ನು ನಾವು ಮನೆಯಲ್ಲಿ ಗೊಬ್ಬರ ತಯಾರಿಸೋಣ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಗರ ನಮ್ಮ ಪರಿಸರ ನಮ್ಮ ಭೂಮಿ ತಾಯಿಯನ್ನು ಸ್ವಚ್ಛಗೊಳಿಸಿ ರಕ್ಷಿಸೋಣ. ಜವಾಬ್ದಾರಿ ನಮ್ಮ ನಗರ ನಮ್ಮ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ಪರಿಸರಕ್ಕಾಗಿ ನಾವು ಪರಿಸರಕ್ಕಾಗಿ ಕಸ ಚೆಲ್ಲುವುದು ಬೇಡ, ಗೊಬ್ಬರ ಮಾಡೋಣ. ಕಸ ಚೆಲ್ಲುವುದು ಬೇಡ, ಗೊಬ್ಬರ ಮಾಡೋಣ.
ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮರುಬಳಕೆ ಮಾಡಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮರುಬಳಕೆ ಮಾಡಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮರುಬಳಕೆ ಮಾಡಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಬಟ್ಟೆ ಚೀಲ ಉಪಯೋಗಿಸಿ. ಬಟ್ಟೆ ಚೀಲ ಉಪಯೋಗಿಸಿ. ನಾನು ಪ್ಲಾಸ್ಟಿಕ್ ಚೀಲ ಬಿಡ್ರಿ ಅಂತೀನಿ, ನೀವೇನ್ ಅನ್ಬೇಕು? ಬಟ್ಟೆ ಚೀಲ ಇಡ್ರಿ ಅನ್ಬೇಕು. ಹಾ, ಪ್ಲಾಸ್ಟಿಕ್ ಚೀಲ ಬಿಡ್ರಿ, ಬಟ್ಟೆ ಚೀಲ ಇಡ್ರಿ. ಪ್ಲಾಸ್ಟಿಕ್ ಚೀಲ ಬಿಡ್ರಿ, ಬಟ್ಟೆ ಚೀಲ ಹಿಡೀರಿ. ಹಿಡ್ರಿ ಅನ್ಬೇಕು. ಹಿಡ್ದೇನಿಲ್ಲ ಇಲ್ಲಿ. ಉಪಯೋಗಿಸಿ. ಸರ್ 2022ರಲ್ಲಿ ಕೌನ್ಸಿಲ್ ರಚನೆ ಟು ಬಿ ಪ್ರಿಸೈಸ್ ಆನ್ 2nd of April 2022. ಅಲ್ಲಿ ಅವಾಗಲೇ ನೋಟಿಫಿಕೇಶನ್ ಹೊಡಿಸಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಏನು 3 ವರ್ಷ ಆಯಿತು. ಆ 3 ವರ್ಷದಲ್ಲಿ 5 ಸಲ ನೋಟಿಫಿಕೇಶನ್ ಹೊಡಿಸಿದ್ದಾರೆ. ಆ 5 ಸಲ ನೋಟಿಫಿಕೇಶನ್ ಸ್ಪಂದಿಸಿ ನಾಗರಿಕರು ಹಾಕಿದಂಥ ಅರ್ಜಿಗಳ ಸಂಖ್ಯೆ ತಗೊಂಡ್ರೆ ಸುಮಾರು ಒಂದು 2,000 ಹತ್ರ ಬರುತ್ತೆ. ಅದನ್ನ ಇವ್ರು ಹೇಳ್ತಾ ಇಲ್ಲ ಅಂತ. ಅವಾಗ ಮಿನಿಸ್ಟ್ರು ಹಿಂಗೆ ಇದು ಮಾಡಿಕೊಂಡು ನೀವಿಬ್ಬರು ಕೂಡಿ ಮಾತಾಡ್ಕೊಂಡು ಬರ್ರಿ, ನೀವೊಂದು ಹೇಳ್ತೀರಿ ಅಂತ. ಅವಾಗ ಆ ನೋಡಲ್ ಆಫೀಸರ್ ಜಡೇಸಿ ಏನು ಹೇಳ್ತಾರಂದ್ರೆ ನಮಗೆ ಇನ್ನೊಮ್ಮೆ ಸೈಡಿಗೆ ಬಂದು ಮಾತಾಡಿದಾಗ ನಾವು ಇಷ್ಟೇ ಹೇಳಿದ್ವಿ, ಇಲ್ರಿ ನಾವು ಮಾಡಕ್ಕೆ ರೆಡಿ ಇದ್ದೀವಿ, ನಿಮ್ಗೆ ಗೊತ್ತೈತಲ್ರಿ, ನಿಮ್ಗೆ ಗೊತ್ತಿಲ್ಲಲ್ರಿ ಏನು ಈ ಮಿನಿಸ್ಟರ್ ಹತ್ರ ಹಿಂಗೆ ಹೇಳ್ತೀವಿ ಅಂತ. ನಾವು ಹೇಳೋದಲ್ರಿ, ನೀವು ಹೇಳೋದನ್ನ ವಿಚಾರ ಮಾಡ್ರಿ. ಯಾಕಂದ್ರೆ ನೀವು ಬರೀ 36 ಅಂತ ಯಾಕೆ ಮಾಡ್ತಾ ಇದ್ದೀರಿ, ಯಾಕೆ ತಾವು ಹೇಳ್ತಾ ಇಲ್ಲ, ಯಾಕೆ ಮರೆಮಾಚ್ತಾ ಇದ್ದೀರಿ? ಇಲ್ರಿ ಅದು DMಗೆ ನಾವು ಲೆಟರ್ ಬರೆದಿದ್ವಿ, ಅರ್ಜಿಗಳು ಕಡಿಮೆ ಬಂದಿದ್ವು, ಅದಕ್ಕೆ ಇನ್ನೊಮ್ಮೆ ಅರ್ಜಿ ಕರೀನಿದ್ರು, ಹಿಂಗೆಲ್ಲ ಕತೆ ಕಟ್ಟೋದು. ನಾವು 3 ಲೈನದ ಬೇಡಿಕೆ ಇದ್ದೀವಿ. 3 ಲೈನ್ ಬೇಡಿಕೆ ಏನಂತಂದ್ರೆ, ಹಳೆ ಅರ್ಜಿಗಳನ್ನು ಪರಿಗಣಿಸಿ, ಎಲ್ಲ ಅರ್ಜಿಗಳನ್ನು ಪರಿಗಣಿಸಿ. 2022 ಏನು ಅರ್ಜಿಗಳು ಬಂದಾವು ಅವನ್ನೆಲ್ಲ ಪರಿಗಣಿಸಬೇಕು. ಮಂಗಳೂರು ಮಾದರಿಯನ್ನು ಅನುಸರಿಸಿ, ಮಂಗಳೂರು ಮಾದರಿ ವೆರಿ ಸಿಂಪಲ್. 10 ಬೇಕಂತ ಕಾಯಂಗಿಲ್ಲ ಅವರು. ಆಕ್ಟ್ ಹಂಗೆ ಹೇಳಿದ್ರು ಕೂಡ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಬಂದರೆ ಕೋರಮ್ ಆಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಬಂದಿರೋ ಅಲ್ಲಿ ಘೋಷಣೆ ಮಾಡಿರಿ, ಆಸಕ್ತಿ ಇದ್ದವ್ರು ಬರ್ತಾ ಹೋಗ್ತಾರೆ. ಹಂಗೆ ನಿರಂತರವಾಗಿ ನೋಟಿಫಿಕೇಶನ್ ಇರ್ತಾರೆ. ಸೊ ಹಳೆ ಅರ್ಜಿಗಳನ್ನು ಪರಿಗಣಿಸಿ, ಮಂಗಳೂರು ಮಾದರಿಯನ್ನು ಅನುಸರಿಸಿ, ತಕ್ಷಣವೇ ವಾರ್ಡ್ ಸಮಿತಿ ಘೋಷಿಸಿ. ಇಷ್ಟೇ ನಮ್ಮ 3 ಲೈನಿನ ಬೇಡಿಕೆ ಆಗಿದೆ. ಹೀಗಾಗಿ ಇದನ್ನು ನಾವು ಅಂತದ್ದು ಇದು ಒಂದು ಭಾಗ. ಅಂದರೆ ಈಗ ನಾವೇನು ನಿರ್ಣಯ ತೊಗೊಳ್ಬೇಕಂತಂದರೆ, ನೀವೆಲ್ಲ ಒಪ್ಪೋದಾದರೆ ಗಾಳಿಯವರು ಹೊಸ ಗಾಳಿಯಿಂದ ಬಂದಿದ್ದಾರೆ, ಅವ್ರಿಗೆ ಈ ವಿಷಯವನ್ನು ಪ್ರಸಾದಿಸಬೇಕು. ಯಾಕಂದರೆ ಡಿಸ್ಕ್ರಿಷನರಿ ಪವರ್ ಕಮಿಷನರ್ ಹತ್ರ ಇರುತ್ತೆ. ಡಿಸ್ಕ್ರಿಷನರಿ ಪವರ್ ಇರೋದ್ರಿಂದ ಆಯ್ತಪ್ಪ ನಾನು ಹಳೆ ಅರ್ಜಿ ಪರಿಗಣಿಸ್ತೀನಿ. ಬೆಳಗಾವಿ ಉದಾಹರಣೆ ಇದೆ. ಬೆಳಗಾವದಲ್ಲಿ ಹಳೆ ಅರ್ಜಿಗಳನ್ನು ಪರಿಗಣಿಸ್ತಾ ಇದ್ದಾರೆ, ಮತ್ತು ಇವರು ಯಾಕೆ ಪರಿಗಣಿಸೋದಿಲ್ಲ? ಸುಳ್ಳು ಯಾಕೆ ನೆಪ ಹಾಕ್ತಾರೆ? ಆ ನೋಟಿಫಿಕೇಶನ್ ಹಿಂಗಿದೆ ಹಂಗಿದೆ ಏನಿಲ್ಲ, ಎಲ್ಲ ಹಳೆ ಅರ್ಜಿ ಪರಿಗಣಿಸಿ ಮಂಗಳೂರು ಮಾದರಿ ಅನುಸರಿಸಿ ಇವರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ MD ಆಗಿದೆ. ಈ ಪ್ರಾಜೆಕ್ಟನ್ನು ಅವರಂದ್ರೆ ಇರಲಿ. ಈಗ ಇನ್ನೊಂದು, ಈಗ ಅವ್ರು ಹೇಳಿದಾಗೆ ನಮ್ಮ ಎಲ್ಲ ಈ ಅಭಿಯಾನವನ್ನು ಗಮನಿಸಿ ನಾರಾಯಣರಾವ್ ರಸೋಲ್ಕರ್ ಅಂತೇಳಿ, ಅವರು ಧಾರವಾಡದಲ್ಲಿ ಹೈಕೋರ್ಟ್ ಬರ್ತಿದ್ರು. ಅವರು ಸಾಕಷ್ಟು ಪರಿಸರ ಬಗ್ಗೆ ಕೆಲಸ ಮಾಡ್ತಾರೆ. ಕಲ್ಗೇರಿ ಲೇಕ್ ಬಗ್ಗೆ PIL ಹಾಕಿದವರು ಅವ್ರಂದ್ರೆ ಅವ್ರದ್ದೊಂದು ಗುಂಪಿದೆ, ಒಂದು ಗುಂಪಿದೆ. ಅವರು ಫೋಕಸ್ ಅಂತ ಅವರೇ ಸಂಪರ್ಕ ಮಾಡಿದರು. ಆ್ಯಕ್ಚುಲಿ ಫೋನ್ ನಂಬರ್ ತೊಗೊಂಡು ನಾನು ಕಾಲ್ ಮಾಡಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಬಳಗ ಹಂಗೆಲ್ಲ ಹೇಳಿ, ನಿಮ್ಗೇನಾದರೂ ಲೀಗಲ್ ಬೇಕಿದ್ರೆ ಭಾಳ ಒಳ್ಳೇದಾಯ್ತು ಸ್ವಲ್ಪ ಕೃತಜ್ಞತೆಗಳು ಅಂತೇಳಿ. ನೀವು ಸುಮಾರು ಒಂದು ವರ್ಷನ ಸೊ ನಾವು ಒಂದು ಹೇಳಿದ್ವಿ, ಸರ್ ಮಾಡೋ ಲಕ್ಷಣ ಇದೆ, ಅಲ್ಲಿವರೆಗೆ ಕೋರ್ಟ್ಗೆ ಹೋಗಿ, ಕೋರ್ಟ್ಗೆ ಹೋದ್ರೆ ನೀವು ಕೋರ್ಟ್ಗೆ ಹೋಗಿ ಕೈ ಬಿಡ್ತಾರೆ, ಕೋರ್ಟಲ್ಲಿ ನೋಡೋಣ ಅಂತ ಮ್ಯಾಟ್ರಿ ಸಬ್ಸಿಡೀಸ್ ಅಂತ. ಅದಕ್ಕೆ ಅವ್ರು ಕಾಯ್ತಾ ಇದ್ರು. ಈಗ ಕಾಯುವ ಅಂತ ಇಲ್ಲ ನಮಗೆ, ಯಾಕಂದರೆ ಇವ್ರು ಮಾಡೋದಿಲ್ಲ ಅಂತ ಅವ್ರು ಗೊತ್ತಾಯ್ತು. ಅದಕ್ಕೆ ಅವರು ಲೆಟರ್ ಆಫ್ ಪೆಟಿಷನ್ ಅಂತ ಕರೀತಾರೆ. ಲೆಟರ್ ಆಫ್ ಪೆಟಿಷನ್ ಅಡ್ರೆಸ್ ಟು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ನಾವು ಫಾಲೋಅಪ್ ಮಾಡಬೇಕು. ಅದನ್ನು ತೊಗೊಂಡು ನಾವು ಚೀಫ್ ಜಸ್ಟಿಸ್ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಅಲ್ಲೊಂದು ರಿಕ್ವೆಸ್ಟ್ ಏನು ಮಾಡ್ತಿದ್ದೇವೆ ಅಂತಂದರೆ, ಇದನ್ನು ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಪರಿಗಣಿಸಿ ಫ್ರೀಯಾಗಿ ಒಬ್ಬ ಗೌರ್ಮೆಂಟ್ ಲಾಯರ್ನ ಕೊಟ್ಟು ಈ ರೀತಿ ಮಾಡಿರಿ ಅಂತ ಅವ್ರೇನೋ ಡ್ರಾಫ್ಟಿಂಗ್ ಅವ್ರದ್ದು ಡೊಮೇನ್ ನಾಲೆಜ್ ಅಲ್ಲ ಅವ್ರು ಮಾಡಿಕೊಡ್ತಾ ಇದ್ದಾರೆ ಆ ರೀತಿ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಅದು ಬಂದ ನಂತರ ಶೇರ್ ಮಾಡ್ತೀವಿ. ಮಿನಿಮಮ್ ಅಭಿಪ್ರಾಯಗಳು ಮಾಡಿ, ಒಂದು ಕಡೆ ಕೋರ್ಟ್ ಇಲ್ಲ ಆದರೆ ಇನ್ನೊಂದು ಕಡೆ ಗಾಳಿಯವ್ರನ್ನ ಭೇಟಿ, ಈ 3 ಬೇಡಿಕೆಗಳೇನಿದೆ ಅವತ್ತು ಮಾಡಿ ಬಂದಿದ್ದೇವೆ. ಆದಷ್ಟು ಶೀಘ್ರದಲ್ಲಿ